ಬಂಗಾರದ ಗಣಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಮತ್ತು ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮ ಸಂಡೂರು ಪಟ್ಟಣದ ಬಿಕೆಜಿ ಫೌಂಡೇಶನ್ ಮತ್ತು ಜಿಲ್ಲಾ ಅಂಧತ್ವ ನಿವಾರಣೆ ಸಂಸ್ಥೆಯಿಂದ ದಿವಂಗತ ಬಿ ಕುಮಾರಗೌಡರ 13ನೇ ಪುಣ್ಯತಿಥಿ ಸ್ಮರಣಾರ್ಥ ನಿಮಿತ್ತ ನವೆಂಬರ್ 9ರಂದು ಸಂಡೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ದಿನಗಳ ಕಾಲ ಉಚಿತ ನೇತ್ರ ಪರೀಕ್ಷೆ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ತುಕಾರಾಂ ರವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸಂಡೂರು ಅಂಧತ್ವ ಮುಕ್ತ ತಾಲೂಕು ಅಭಿಯಾನದ ಉದ್ದೇಶದಿಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ನವೆಂಬರ್ 9ರಂದು ಉಚಿತ ನೇತ್ರ ಪರೀಕ್ಷೆ, ನವೆಂಬರ್ 10ರಂದು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ನವೆಂಬರ್ 11ರಂದು ಸಮಾರೋಪ ಸಮಾರಂಭವನ್ನು ಬಿಕೆಜಿ ಫೌಂಡೇಶನ್ ರವರು ಹಮ್ಮಿಕೊಂಡಿದ್ದರು. ಶಿಬಿರವನ್ನು ಉದ್ದೇಶಿಸಿ ಬಿ ನಾಗನಗೌಡ ಅವರು ಮಾತನಾಡಿ, ನಮ್ಮ ಬಿಕೆಜಿ ಸಂಸ್ಥೆಯು ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಶಿಬಿರ ಆಯೋಜನೆ ಮಾಡಿ ನೇತ್ರ ತಪಾಸಣೆ ಮಾಡಲಾಗುತ್ತದೆ. ಶಿಬಿರದಲ್ಲಿ ಸಮೀಪ ದೃಷ್ಟಿ ದೋಷವುಳ್ಳವರಿಗೆ ಉಚಿತವಾಗಿ ನೇತ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಮಾಡಲಾಗುತ್ತದೆ. ಕ್ಯಾಟರೆಕ್ಟ್ ಬಂದವರಿಗೆ ಶಿಬಿರದಲ್ಲಿ ಕ್ಯಾಟರೇಟ್ ಸರ್ಜರಿ ಮಾಡಲಾಗುತ್ತದೆ ಮತ್ತು ದೂರದೃಷ್ಟಿ ಉಳ್ಳವರಿಗೆ ನೋಂದಣಿ ಮಾಡಿಕೊಂಡು ಅವರಿಗೂ ಸಹ ಪರೀಕ್ಷೆ ಮತ್ತು ಚಿಕಿತ್ಸೆ ಮಾಡಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಹೋಬಳಿಯ ಎಲ್ಲಾ ಗ್ರಾಮಗಳಲ್ಲಿ ಶಿಬಿರ ಆಯೋಜಿಸಿ ಅಂಧತ್ವ ಮುಕ್ತ ಜಿಲ್ಲೆ ಮಾಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಶಿಬಿರದಲ್ಲಿ ಒಟ್ಟು 200 ಜನ ಪುರುಷರು ಹಾಗೂ 170 ಜನ ಮಹಿಳೆಯರು ಶಿಬಿರದಲ್ಲಿ ತಪಾಸಣೆ ಹಾಗೂ ಚಿಕಿತ್ಸೆಗೆ ಬಂದಿದ್ದಾರೆ ಎಂದು ಮಾಹಿತಿ ನೀಡಿದರು. ಹಾಗೆ ನೇತ್ರ ಪರೀಕ್ಷೆಗೆ ಆಗಮಿಸಿದ್ದ ವೃದ್ಧರು, ಮಹಿಳೆಯರು, ಪುರುಷರನ್ನು ಮಾತನಾಡಿಸಿದಾಗ ಬಿಕೆಜಿ ಕಂಪನಿಯ ಮಾಲೀಕರಾದ ನಾಗನಗೌಡ ಅವರು ಬಿಕೆಜಿ ಫೌಂಡೇಶನ್ ವತಿಯಿಂದ ಬಡವರಿಗೆ ಅನುಕೂಲವಾಗುವಂತೆ ಪ್ರತಿ ವರ್ಷ ಇಂತಹ ಮಹತ್ ಕಾರ್ಯವನ್ನು ಹಮ್ಮಿಕೊಂಡು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ದೇವರ ಅವರಿಗೆ ಆರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಬಿಕೆಜಿ ನಾಗನಗೌಡ, ಬಿಕೆಜಿ ಬಸವರಾಜ್, ಜಿಎಂ ಶ್ರೀನಿವಾಸ್, ಎಚ್ಆರ್ ರಾಜಶೇಖರ್ ಬೆಲ್ಲದ್, ರಮೇಶ್, ಸಂದೀಪ್ ಕುಮಾರ್, ಗೋಪಾಲ್, ಸುಬ್ರಹ್ಮಣ್ಯ, ಜಿವಿ, ಗಿರೀಶ್ ಮತ್ತು ಸಂಸ್ಥೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ನೌಕರರು ಉಪಸ್ಥಿತರಿದ್ದರು. ತಾವು ಯಾವ ಊರಿಂದ ಬಂದಿದ್ರಿ? ತಮ್ಮ ಹೆಸರು ಏನು ಸರ್? ಬಳ್ಳಾರಿಯಿಂದ. ಏನು ಹೇಳಿ ಕಂಪ್ನಿಗೆ ಏನು ಹೇಳಿ ಬಯಸ್ತಾರೆ? ಆ ಕಂಪ್ನಿಯವ್ರಿಗೆ ಒಳ್ಳೆಯದಾದ್ರು ಸರ್. ಅಮ್ಮ ಯಾವ ಊರಿಂದ ಬಂದಿರಮ್ಮ? ಇದಕ್ಕೋಸ್ಕರ ಬಂದಿರಿ? ಹಿಂಗನಹಳ್ಳಿಯಿಂದ ಬಂದಿವಿ ಸರ್. ಕಣ್ಣು ಆಪರೇಷನ್ಗೋಸ್ಕರ ಬಂದಿವಿ. ಯಾರು ಹೇಳಿದ್ರು ಕಂಪ್ನಿಗೆ ಕಣ್ಣು
ಉನ್ನತಿಯ ಇವತ್ತು ಉಚಿತವಾಗಿ ಕಣ್ಣ ಪರೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಜಿಲ್ಲೆಯ ಹಿರಿಯ ನೇತೃತ್ವದ ಡಾಕ್ಟರ್ ಶಂಕರಸ್ವಾಮಿ ಇದ್ದಾರೆ, ಆಮೇಲೆ ನಮ್ಮ ಎಲ್ಲ ಸದಸ್ಯರು ಇದ್ದಾರೆ. ಇದು ನಾವು ಮೊದಲೆಲ್ಲ ನಾಮಕರಣಕ್ಕೆ ಕೊಡ್ತಾ ಇದ್ವಿ, ಇಂಜಿನಿಯರ್ ಎಷ್ಟು ಅವಕಾಶ ಕೊಡ್ತಾ ಇದ್ವಿ. ಆಮೇಲೆ ನಾವೆಲ್ಲ ಮಾತಾಡಿದ್ದು ಸುಮ್ಮನೆ ಅಲ್ಲೆಲ್ಲರೂ ಕೊಡ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದಾರೆ. ಅದೇ ದುಡ್ಡನ್ನ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಕ್ಯಾಂಪ್ ಮಾಡಿ 8ನೇ ವರ್ಷದ ಕಾರ್ಯಕ್ರಮ ಆಮೇಲೆ ಸಂಪೂರ್ಣದಿಂದ ನಾವು ಹಾಗಾಗಿ ನಮಗೂ ಈ ನಾವೇನು ಈ ಸಮಾಜದಿಂದ ಪಡಿತಾ ಇಲ್ಲ, ಅದರ ಅಂಗವಾಗಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕನ್ನೋ ಎಲ್ಲ ಆರ್ಥಿಕ ಜನರು ಭಾಳ ಜನ ಮಾಡ್ತಾ ಇದ್ದಾರೆ. ಅದರ BKG ಕಾಯ್ದೆ ಇರ್ತಾರೆ. ಯಾಕಂದರೆ ಇಲ್ಲಿ ಇರೋಂಥ ವ್ಯವಸ್ಥೆಗಳು ನಮ್ಮ ಇದೆಲ್ಲ ಕೆಲವರು ಯಾರಿಂದಾನೆ ಬಂದಿರ್ತಾರೆ, ಮಕ್ಕಳಿಂದಾನೆ ಬಂದಿರ್ತಾರೆ. ಯಾರು ಅವನ್ನೆಲ್ಲರ ಸರಿಯಾಗಿ ಊಟ ಗೀಟ ನೋಡೋದು, ಅವಾಗ ಕರ್ಕೊಂಡು ಹೋಗೋದು ಕಸ್ಟಮರ್ಗಳನ್ನ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಭಾಳ ಇಷ್ಟಪಟ್ಟು ಈ BKG ಸಂಸ್ಥೆಗೆ ನೇತ್ರ ಚಿಕಿತ್ಸಾ ಕ್ಯಾಂಪ್ ಮಾಡೋಕ್ಕೆ ಅದೆಲ್ಲರೂ ಇಷ್ಟ ಮಾಡ್ತಾರೆ. ಇನ್ನು ಮುಂದಿನ ಹೆಚ್ಚು ಬರಲಿ. ಅವರು ಎಷ್ಟೇ ಜನ ಬಂದರೂ ನಾವು ಲಾಸ್ಟ್ ಇಯರ್ ಒಂದು ತಿಂಗಳು ಈಗ 1 ತಿಂಗಳಲ್ಲಿ ಎಷ್ಟೇ ಜನ ಬಂದರೂ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಕರ್ತವ್ಯ. ನಾವೇನು ಸಂತೋಷ ಕೇಳ್ಕೊಂಡ್ರೆ ನಾವು ಈ ಸಮಾಜಕ್ಕೆ ಸಣ್ಣ ನಾವು ಕೊಡಿದ್ದೇವೆ. ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ.
120 ಮಾಡ್ತೀವಿ. ಆಮೇಲೆ ಅಕಸ್ಮಾತ್ ಜಾಸ್ತಿ ಇನ್ನೊಂದು ಡೇಟ್ ಅಂದರೆ ಅವ್ರ ನಂಬರ್ ತಗೊಂಡಿರ್ತೀವಿ. ಇಂಥದ್ದು ಬೇರೆ ಒಟ್ಟು